ಉಪ್ಪಿ ಸರ್ ಅವರು ರಜನಿ ಸರ್ ಜೊತೆ ಒಂದು ಕೂಲಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಐ ಥಿಂಕ್ ನೀವು ಒಂದು ಫೋಟೋ ನೋಡಿರ್ಬೋದು ಅನ್ಕೋತೀನಿ. ಸಾಮಾಜಿಕ ಜಾಲತಾಣ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದು. ಇದು ನೋಡಿದಾಗ ಏನ್ ಅನ್ಸುತ್ತೆ ಬ್ರದರ್ ನಿಮ್ಗೆ? ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಒಟ್ಟಿಗೆ ಮಾಡಿದ್ದಾರೆ. ಅದಕ್ಕಿನ್ನ ಖುಷಿ ಕನ್ನಡಿಗರಿಗಲ್ದೆ ಇನ್ಯಾರು ಪಡಬೇಕು. ಅದ್ರಲ್ಲಿ ಇನ್ನೊಂದು ಖುಷಿ ಏನಂದ್ರೆ ಇಬ್ರು ಕನ್ನಡಿಗರೇ ಒಂದೇ ಸಿನಿಮಾದಲ್ಲಿ ಇದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಬ್ರೋ. ಉಪ್ಪಿ ಸರ್ ಏನು ಅಂದ್ರೆ ಅವ್ರನ್ನ ನಾವ್ ಯಾವ ತರ ಫಾಲೋ ಮಾಡ್ತಿದೀವಿ ಅಂದ್ರೆ ಕ್ಷಣ ಕ್ಷಣ ವಿಷಯನೂ ನಾವು ಕಾಯ್ತಿರ್ತೀವಿ ಅವ್ರಿಗೋಸ್ಕರ. ಅವ್ರ ಪೋಸ್ಟ್ ಹಾಕ್ಬಿಟ್ಟು 1 hour ಆದ್ಮೇಲೆ ಡಿಲೀಟ್ ಮಾಡ್ಬಿಟ್ಟಿರ್ತಾರೆ. ಅವ್ರೇನು ಅಂತ ಅರ್ಥ ಮಾಡ್ಕೊಳಕ್ಕೆ ಅವ್ರನ್ನ ಅರ್ಥ ಆಗಲ್ಲ ಬಿಡಿ. ಆದ್ರೂ ಒಂದ್ ಅರ್ಥ ಮಾಡ್ಕೋತೀವಿ ಅಂತಾನೆ ಅವ್ರನ್ನ ಫಾಲೋ ಮಾಡ್ತೀವಿ. 1 hour ಡಿಲೀಟ್ ಮಾಡೋರ್ ಬ್ರೋ. ಉಪ್ಯಾಣ ನೀವ್ 10 ಸೆಕೆಂಡ್ ಡಿಲೀಟ್ ಮಾಡಿದ್ರು ನಾವ್ ಅದನ್ನ ನೋಡ್ಬಿಟ್ಟಿರ್ತೀವಿ. ನಿಮ್ ಫ್ಯಾನ್ಸ್ ನ ನೀವ್ ಯಾಮರ್ಸಕ್ಕೆ ಆಗಲ್ಲ. ಒಟ್ನಲ್ಲಿ ಅವ್ರು ಕೂಲಿ ಸಿನಿಮಾ ಮಾಡ್ತಿದಾರೆ ಅನ್ನೋದು ತುಂಬಾ ಖುಷಿ ಆಯ್ತು. ಈಗ ಕನ್ನಡಿಗರೆಲ್ಲ ಐ ಥಿಂಕ್ ತಮಿಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಐ ಥಿಂಕ್ ನೋಡಿರ್ಬೋದು. ಪ್ರೀವಿಯಸ್ ಆಗಿ ಜೈಲರ್ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಮಾಡಿದ್ರು. ಮತ್ತೆ ಇವಾಗ ಕೂಲಿ ಸಿನಿಮಾದಲ್ಲಿ ರಜನಿ ಸರ್ ಜೊತೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಕೂಡ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ. ಏನ್ ಅನ್ಸುತ್ತೆ ಬ್ರದರ್ ಈ ಮಲ್ಟಿ ಸ್ಟಾರರ್ ಸಿನಿಮಾ ಇದೆಲ್ಲ ನೋಡಿದಾಗ? ಬ್ರೋ ಮಲ್ಟಿ ಸ್ಟಾರರ್ ಸಿನಿಮಾ ಅಂದ್ರೆ ಇವಾಗ ಜೈಲರ್ ಅಲ್ಲಿ ಶಿವಣ್ಣ 5 ನಿಮಿಷ ಏನ್ ಕ್ಯಾಮಿಯೋ ಮಾಡಿದ್ರು. ಟರ್ಬೋದಲ್ಲಿ ರಾಜ್ಬಿ ಶೆಟ್ಟಿ, ಬಾಲಯ್ಯ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು, ದರ್ಶನ್ ಅವ್ರನ್ನ ಸುಕುಮಾರ್ ಅವ್ರು ಕೇಳಿದ್ರು ಪುಷ್ಪಾಗೆ. ಅವರೆಲ್ಲ ಏನಕ್ಕೆ ಇಲ್ಲಿ ಬರ್ತಿದಾರೆ ಅಂದ್ರೆ ನಮ್ ಕನ್ನಡ ಸ್ಟಾರ್ಗೆ ಆತರ ಡಿಮ್ಯಾಂಡ್ ಐತೆ. ಅದಕ್ಕೋಸ್ಕರನೇ ಅವ್ರು ದುಡ್ಡು ಮಾಡಕ್ಕೋಸ್ಕರ ಇಲ್ಲಿರೋ ಸ್ಟಾರ್ ನ ಕರೀತಿದ್ದಾರೆ. ನಮ್ಮವರು ಆತರ ಸ್ಕ್ರಿಪ್ಟ್ ಮಾಡ್ಬೇಕು ಅಲ್ವಾ? ಅವ್ ಹೈಪ್ ಆಗ್ತೈತಿ ಆದ್ರೆ ಸಿನಿಮಾ ಗೆಲ್ತಾ ಇಲ್ಲ. ಇಲ್ಲಿರೋ ಸ್ಟಾರ್ ಡಿಮ್ಯಾಂಡ್ ಇಲ್ಲಿರೋರ್ಗೆ ಗೊತ್ತಿಲ್ಲ ಬ್ರೋ. ಅವ್ರು ಹುಡಿಕೊಂಡ್ ಬರ್ತಾ ಇದಾರೆ, ಅದು ಖುಷಿ. ಮಲ್ಟಿ ಸ್ಟಾರರ್ ಸಿನಿಮಾ ಅಂದ್ರೆ ಅಪ್ಪು ಆಗ್ಲಿ ಶಿವಣ್ಣ ಆಗ್ಲಿ ಅವ್ರಿಬ್ರು ಒಟ್ಟಿಗೆ ಮಾಡಿರೋ ನಾವ್ ನೋಡಿಲ್ಲ. ಶಿವಣ್ಣ ಮತ್ತೆ ಗಣೇಶ್, ಅಪ್ಪು ಮತ್ತೆ ಗಣೇಶ್, ಅಪ್ಪು ಮತ್ತೆ ದುನಿಯಾ ವಿಜಯ್, ಈ ತರ ಕಾಂಬಿನೇಷನ್ ಎಲ್ಲ ನಾವ್ ನೋಡ್ಲೇ ಇಲ್ವಲ್ಲ. ಧ್ರುವ ಸರ್ಜಾ ಆದ್ಮೇಲೆ ಚಿರಂಜೀವಿ, ಅವ್ರಿಬ್ರು ಕಾಂಬಿನೇಷನ್ ನಾವ್ ನೋಡ್ಲಿಲ್ವಲ್ಲ. ಅವ್ರಿಬ್ರು ಒಟ್ಟಿಗೆ ಯಾರು ಮಾಡಿದ್ರೆ ಇವಾಗ ನಾವ್ ಅವ್ರ ಸಿನಿಮಾ ನೋಡ್ಬೋದಾಗಿತ್ತಲ್ವಾ. ಅಪ್ಪು ಶಿವಣ್ಣ ಒಟ್ಟಿಗೆ ಮಾಡಿದ್ರೆ ಇವಾಗ ಅಪ್ಪು ಅಣ್ಣ ಇಲ್ಲ, ಅವ್ರಿಬ್ರು ಒಟ್ಟಿಗೆ ಒಂದ್ ಸ್ಕ್ರೀನ್ ಮೇಲಾರು ನಾವ್ ನೋಡ್ಬೋದಾಗಿತ್ತಲ್ವಾ. ಇವಾಗ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಶಂಕರ್ನಾಗ್ ಆತರ ಮಲ್ಟಿ ಸ್ಟಾರರ್ ಮೂವಿ ಎಷ್ಟಿದೆ. ಇವಾಗಿನ ಕಾಲದಲ್ಲಿ ನಮ್ ಕನ್ನಡದಲ್ಲಿ ಆತರ ಆಗ್ಲಿಲ್ವಲ್ಲ. ಇವಾಗ ತೆಲುಗಲ್ಲಿ ನಿಮ್ಗೆ ಮಲ್ಟಿ ಸ್ಟಾರರ್ ಬೇಜಾನ್ ಬರ್ತೈತೆ, ಕನ್ನಡದಲ್ಲಿ ಆತರ ಆಗ್ಲೇ ಇಲ್ಲ ಬ್ರೋ. ಅದು ಬೇಜಾರಿದೆ. ಅಕ್ಟೋಬರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕು UAE ಅಂತ ಅನ್ಕೊಂಡಿದ್ದಾರೆ ಉಪ್ಪಿ ಸರ್. ಏನ್ ಅನ್ಸುತ್ತೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮ್ಗೆ? ಬ್ರೋ ಅವ್ರ ಫಸ್ಟ್ ಆ ಟೈಟ್ಲು ಅವ್ರ ಬಾಯಿಂದ ಅವ್ರು ಹೇಳಲೇ ಇಲ್ಲ ಇದು UAE ಅಂತ. ನಾವ್ ಹೇಳದ್ಮೇಲೆ ಅದು UAE ಅಂದವ್ರೆ. ಒರಿಜಿನಲ್ ಟೈಟ್ಲು ಅವರೇ ಹೇಳ್ತಾರೆ. ರಿಲೀಸ್ ಡೇಟ್ ಅವ್ರು ಹಾಕೋರೆ ಅಕ್ಟೋಬರ್ ಅಂತ ಹೇಳವ್ರೆ. ಯಾವ ಡೇಟ್ ಅನೌನ್ಸ್ ಆಗುತ್ತೆ ಗೊತ್ತಿಲ್ಲ. ಅಲ್ಲಿವರೆಗೂ ಕಾದ್ ನೋಡ್ತೀವಿ. ಉಪ್ಪಿ ಅಣ್ಣ ಸಿನಿಮಾ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನಾವೆಲ್ಲ ಅಲ್ಲಿರ್ತೀವಿ.